ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ನಾವು ಹೋಗ್ತಾ ಇದೀವಿ ಇವಾಗ ರಾಣೆಬೆನ್ನೂರಲ್ಲಿ ಇನ್ನೊಂದು ಗಣೇಶ ಅನ್ನದಾತ ಅಂತ. ಅದು ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. Hi, hello family members, welcome back to my channel. ಗಾಯ್ಸ್, ಇದು ಅನ್ನದಾತ ಗಣೇಶಗೆ ಹೋಗೋ ದಾರಿ. ಇಲ್ಲೆಲ್ಲ ಥರ ಲೈಟ್ ಗೀಟ್ ಎಲ್ಲ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ. ಸೊ ತುಂಬ ಇಲ್ಲಿ ರಶ್ ಇದೆ, ನಿನ್ನೆ ಅಷ್ಟೇ ರಶ್ ಇದೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ತೋರಿಸ್ತೀನಿ ನೋಡಿ. ಏನಿದು ಆ ಜನಸಾಗರ ನೋಡಿ ಫ್ರೆಂಡ್ಸ್, ಅಲ್ಲಿಂದ ಇಲ್ಲಿವರೆಗೂ ಕ್ಯೂ ಇದೆ. ಅದರಲ್ಲ ಒಂದು ಲೈನ್ ಅಲ್ಲ, 2 ಲೈನ್ ಅಲ್ಲ, 3 ಲೈನ್ ಕ್ಯೂ ಇದೆ. ಗಾಯ್ಸ್, 6 ಗಂಟೆಗೆ ಬಂದ್ರ 6:30 ಬಿಡ್ಲಿಲ್ಲ, 6:45 ಬಿಡ್ಲಿಲ್ಲ, ಇಮೋಷನಲ್ ಡ್ಯಾಮೇಜ್ ಇಲ್ಲ 7 ಗಂಟೆಗೆ ಬಿಡ್ತಾರಂತ. 7ರಿಂದ 12 ಗಂಟೆವರೆಗೂ ದರ್ಶನ ಇರುತ್ತೆ. ಸಾಮಾನ್ಯ ದರ್ಶನ 30 ರೂಪಾಯಿ, ಬೋಟ್ನಾಗ ಹೋಗ್ಬೇಕಂದ್ರೆ 100 ರೂಪಾಯಿ, 150 ರೂಪಾಯಿ ಐತಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದ್ರಲ್ಲಿ ಹೋಗಿ. ಕ್ಯೂ ಮಾತ್ರ ತುಂಬಾ ಇದೆ ನೋಡಿ. ಬರ್ಬೇಕಂದ್ರೆ 7 ಗಂಟೆಗೆ ಬರ್ರಿ, 7 ಗಂಟೆ ಮೇಲೆ ರಶ್ ಕಮ್ಮಿ ಆಗುತ್ತೆ. ದರ್ಶನಕ್ಕೆ ದಾರಿ 6:30 ಬಂದ 7 ಕಾಲಾದ್ರೆ ಇವ್ರು ಬಿಡೋಕಲ್ರ ಒಳಗ. ನಾವು ಫ್ರೆಂಡ್ಸ್ ಎಲ್ಲ ಬೇಜಾರಾಗಿ ಹೋಗ್ಯಾರ. ಗಣಪತಿ ನೋಡಕ ಸಪ್ಪಸಿಂದ ಬಂದ್ರ ಬೇಜಾರ ನಿಂತ್ಕೊಂಡ್ವಿ, ಇನ್ನ ಬಿಡೋಕಲ್ರಿ ಇವ್ರು. ಬರೀ ಇಂತ ಇಲ್ಲಿ 30 ರೂಪಾಯಿ ಟಿಕೆಟ್, 30 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಒಳಗೆ ಬರ್ರಿ. ಒಳಗೆ ಬರುತ್ತೆ. ಸ್ಟಾರ್ಟಿಂಗ್ ಬೋಟ್ ಐತಿ. ಬೋಟ್ ಬೇಕಂದ್ರೆ 80 ಪ್ಲಸ್ 20, 100 ರೂಪಾಯಿ. 100 ರೂಪಾಯಿ ಕೊಟ್ಟು ಬೋಟ್ನಾಗ ಹೋರಿ. ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾವ್ ಯಾಕಡೆ ಓದಿಲ್ಲ. ಬೋಟಿಂಗ್ ಅಲ್ಲೇ ಪಾಸಿಂಗ್ ಐತಿ, ಡೈರೆಕ್ಟ್ ಪಾಸಿಂಗ್. 100 ರೂಪಾಯಿ ಕೊಟ್ಟು ಸ್ಪೆಷಲ್ ಎಂಟ್ರಿ ಅನ್ನದಾತ ಬೋಟ್ ಅಂತ ಐತಿ. ಆ ಬೋಟ್ನ ಹಿಂಗೆ ಕರ್ಕೊಂಡೋಗಿ ಗಣಪತಿ ತೋರಿಸ್ತಾರ. 100 ರೂಪಾಯಿ ಕೊಟ್ಟು ನಾರ್ಮಲ್ ಬರೋರು ಈ ಥರ ನಡ್ಕೊಂತ ಹೋಗ್ಬೇಕು. ನಮ್ಮ ಹಳೆಯ ಫ್ರೆಂಡ್ ಆಕಾಶ್ ಸಿಕ್ಕಿದಾನ ಅನ್ಎಕ್ಸ್ಪೆಕ್ಟೆಡ್ ಆಗಿ. 30 ರೂಪಾಯಿ ಕೊಟ್ಟೋಗೋರು ಇದ್ರ ಬ್ರಿಡ್ಜ್ ಮೇಲೆ, ಪಣಂಬರ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇರ್ಬೇಕು. ಸಿವಿಲ್ ಇಂಜಿನಿಯರ್ ಮಸ್ತ್ ಸ್ಕೆಚ್ ಆಗಿ ಕಟ್ಟಿದಾರ. ಗಾಯ್ಸ್, ಮಸ್ತ್ ವ್ಯೂ ಇದೆ. ಸ್ಟಾರ್ಟ್ ಆಯ್ತು ಬೋಟು. ಭಾಳ ಸ್ಲೋ ಹೊಂಟೈತಿ ಬೋಟ್. ಈ ಥರ ಕರ್ಕೊಂಡು ಹೋಗಿ ಗಣೇಶನ್ ತೋರಿಸ್ತಾರ. ಇದಕ್ಕೆ 80 ರೂಪಾಯಿ. ನಡ್ಕೊಂತ ಇಷ್ಟ ಆಗುತ್ತೆ, ಅದರಲ್ಲಿ ಟ್ರೈ ಮಾಡಿ. ತಡಿಯೋ, ಫೋಟೋ ತಗೋಣ. ತೆಗಿಲ್ಲ ಫೋಟೋನ. ಮಸ್ತಾಗಿ ಚೆನ್ನಾಗಿ ಡೆಕೋರೇಟ್ ಮಾಡಿದಾರೆ. ಅದು ಬೋಟಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕನ್ಸಿದ್ರೆ ಮಾಡಿ. ಅದು ಚೆನ್ನಾಗಿದೆ. ಆಮೇಲೆ ಇಲ್ಲಿ ನಡ್ಕೊಂಡು ಹೋಗೋದು ಬ್ರಿಡ್ಜ್ ಮಾಡಿದ್ದಾರೆ. ಸೊ ನಾವು ಬ್ರಿಡ್ಜೇ ಟ್ರೈ ಮಾಡ್ತಿದ್ವಿ. ನೀವು ಬ್ರಿಡ್ಜಲ್ಲೇ ಟ್ರೈ ಮಾಡಿಲ್ಲ, ಬೋಟಲ್ಲಿ ಹೋಗಿ. ಅಂತೇನಿಲ್ಲ, ಚೆನ್ನಾಗಿದ್ದಾವೆ. ಈ ಥರ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಏನೈತೋ ಗೊತ್ತಿಲ್ಲ. ಎಲ್ಲ ಲೈಟಿಂಗ್ಸು ಒಂಥರ ದಸರಾ ಅರೇಂಜ್ಮೆಂಟ್ ನೋಡ್ದಂಗೆ ಆಗತ್ತತಿ. ಆದ್ರೆ ಅಂಬಾರಿ ಇಲ್ಲ, ಆನಿ ಇಲ್ಲ, ಮನುಷ್ಯರಷ್ಟೇ ಇದ್ದಾರೆ. ಫ್ರೆಂಡ್ಸ್, ಬರ್ತಿದ್ದಂಗೆ ರಾಘವೇಂದ್ರ ಸ್ವಾಮೀಜಿ ರಾಯರಿದ್ದಾರೆ. ಇವ್ರು ನೋಡಿ ಆಶೀರ್ವಾದ ತಗೊಂಡು ಮುಂದೆ ಸಾಗೋಣ ಬನ್ನಿ. ಇದು ಬೋಟು ಒಲ್ಲಕ್ಕೆ ಹೋಗ್ತಾ ಇದೆ. 360 RPM ಅಲ್ಲಿ ರೊಟೇಟ್ ಮಾಡ್ತಿದ್ದಾರೆ. ಆ ಕಡೆಯಿಂದ ಇಲ್ಲಾಸಿ ಹಿಂಗೆ ಸುತ್ತರೋದು, ಅಲ್ಲಿ ಸೀದಾ ಕರ್ಕೊಂಡೋಗಿ ಗಣೇಶನ ಹತ್ರ ಬೋಟ್ ಬಿಡೋದು. ಥಿಂಕ್ ಬೆಟರ್ ಆಪ್ಷನ್ ಅಂತಂದರೆ ಬೋಟಲ್ಲಿ ಹೋಗಿ ಕೂಡ ಬ್ರಿಡ್ಜಲ್ಲಿ ನಡ್ಕೊಂಡು ಬರ್ಬೋದು. ಆ ಥರ ಆಪ್ಷನ್ ಕೊಟ್ಟಿದ್ದಾರೆ. ನಿಮ್ಗೆ ಅದು ಬೇಡ ಅಂದರೆ ನಡ್ಕೊಂಡು ಹೋಗೋದು ಅಷ್ಟೇ ಆಪ್ಷನ್. ನೆಕ್ಸ್ಟ್ ರಾಘವೇಂದ್ರ ಸ್ವಾಮೀಜಿ ಆಗಿದ್ದ ತಕ್ಷಣ ನೆಕ್ಸ್ಟ್ ಬರೋದೇ ನಮ್ಮ ಶಿವಪ್ಪನ ಹತ್ರ ಆಶೀರ್ವಾದ ತಗೊಂಡು. ಸೊ ಮುಂದೆ ಬಂದಿದ್ರೆ ಈ ಹುಡುಗ ಇರ್ತಾನೆ, ಈ ಹುಡುಗ ಹಾಯ್ ಮಾಡಿ ಮುಂದೆ ಹೋಗ್ಬೇಕು. ಹಿಂಗೆ ನಮ್ಮ ತಮ್ಮ ಹರಪಳ್ಳಿಯಿಂದ ಬಂದಾನ. ಗಣಪತಿ ನೋಡಿ ಏನು ಹೇಳ್ತಾನ ಅವನ ಬಾಯಿಂದ ಕೇಳೋಣ ಬನ್ನಿ ಫ್ರೆಂಡ್ಸ್. ಈಗೆಲ್ಲ ಗಣಪತಿ ನೋಡಿ ಖುಷಿ ಪಡಿ ಅಷ್ಟೇ. ಸೊ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಅವನ ಬಗ್ಗೆ ಕೇಳೋಣ, ಏನು ಹೇಳ್ತಾನ ನೋಡೋಣ ಬನ್ನಿ. ಬ್ರೋ, ಹೆಂಗೆ ಅನಿಸ್ತಾ ಇದೆ ನಿಮಗೆ?
ಗಿಡ ಮರ ಈ ನೀರು ಬೋಟು ಹೇಗೆ ಏರಿರ್ತೀರ ಅಷ್ಟೇ. ಏನೋ ಬೇಕಣ್ಣ, ಇದು ತರಲಿಲ್ವೇ? ಇಲ್ಲ ಬೇಕು. ಇದೆಲ್ಲ ಇಲ್ಲಿಗೆ ಮುಗೀತು. ಒಂದು ದಸರಾ ಲೈಟಿಂಗ್ಸ್ ನೋಡ್ದಂಗೆ ಆಗುತ್ತೆ. ಎಲ್ಲ ಬೋಟ್ ಇಲ್ಲಿಗೆ ಬಂದು ಬಿಡ್ತಾರ. ಇಲ್ಲಿಂದ ನೆಕ್ಸ್ಟ್ ಬರೋದೇ ಗಣಪತಿ ತೋರಿಸ್ತೀನಿ ಬನ್ನಿ. ಗಣಪತಿ ಬಪ್ಪ ಮೋರಿಯ ಅದರಲ್ಲಿ ತುಂಬ ಗಣಪತಿ ಇದಾವೆ. ರಣವಿಂಡ್ರಿಕ ರಾಜ ಇದೆ, ವಿರಾಟ್ ಹಿಂದೂ ಮಹಾಗಣಪತಿ ಇದೆ, ಮತ್ತು ಸ್ವರ್ಗ ನರಕ ಇದೆ. ಅದನ್ನು ನೋಡಿದ್ರೆ ಇದನ್ನ ನೋಡ್ಕೊಂಡೆಲ್ಲ ಮೂರು ನೋಡ್ಕೊಂಡು ನಿಮ್ಮ ಊರಿಗೆ ನೀವು ಹೋಗಿ ಸೇಫಾಗಿ. ಶುಭಂ. ನಿನ್ನೆ ಬೊಂದೆ ಉಂಡಿ ಕೊಟ್ಟಿದ್ರು, ಇವತ್ತು ಕಲ್ಸಕ್ರಿ ಮತ್ತು ಪುಟಾಣಿ ಕೊಡ್ತಿದ್ದಾರೆ. ಎರಡು ಪ್ರಸಾದ ತೊಗೊಂಡು ತಿಂದು, ನಿಮಗೇನಾದರೂ ಫ್ಯಾಮಿಲಿ ಫೋಟೋ ಬೇಕಂತಂದರೆ ಇಲ್ಲಿ ಅನ್ನದಾತ ಮಹಾಗಣಪತಿ ಅಂತ ಫ್ರೇಮ್ ಇಟ್ಟಿದ್ದಾರೆ. ಸೊ ಈ ಫ್ರೇಮಲ್ಲಿ ಒಂದು ಫೋಟೋ ತಗೊಂಡು ಖುಷಿಯಿಂದ ಹೋಗಿ. ನಿಮಗೇನಾದರೂ ಲಕ್ಕಿ ಡ್ರಾ ಬೇಕಾತಂದರೆ ಅಣ್ಣ ಎಷ್ಟು ರೂಪಾಯಿ ಐತಣ್ಣ? 80 ರೂಪಾಯಿ ಕೊಟ್ಟು ಬೋಟಲ್ಲಿ ಟಿಕೆಟ್ ತಗೊತಿರಲ್ಲ, ಅದನ್ನೇ ಇಲ್ಲಿಗೆ ಹಾಕ್ರಿ. ನಿಮ್ಮಲ್ಲೂ ಅದೃಷ್ಟ ಮತ್ತು ಲಕ್ ಅನ್ನೋದಿತ್ತಂದರೆ 10 ಗ್ರಾಮ್ ಚಿನ್ನದ ನಾಣ್ಯ ಕೊಡ್ತಾರೆ. ಸೊ ಆ ಲಕ್ಕಿ ವಿನ್ನರ್ ನೀವು ಆಗ್ಬೋದು. ಸೊ ಪ್ಲೀಸ್ ಟ್ರೈ ಇಟ್ ಒನ್ಸ್ ಅಗೇನ್. ಗಾಯ್ಸ್, ಇಲ್ಲಿ ತುಂಬ ಜನನ ಬಿಡಲ್ಲ. 2, 3, 4 ಜನನ ಬಿಡ್ತಾರೆ. ಸೊ ಇಷ್ಟೆಲ್ಲ ಪಾಳ್ಯ ಆದಮೇಲೆ ನಿಮ್ಮದು ಪಾಳ್ಯ ಬರ್ಬೇಕಂತಂದ್ರೆ ನೀವು 6 ಗಂಟೆಗೆ ಬಂದು ಇಲ್ಲಿ ಪಾಳ್ಯ ಹಚ್ಚೋದು ಬೆಟರ್ ಆ್ಯಂಡ್ ಬೆಸ್ಟ್ ಆಪ್ಷನ್. ನಾವು ಬಂದಿದ್ದು 6 ಗಂಟೆಗೆ. ಆದ್ರೂ ಬೇರೆ ಜನದ ಸಂಧ್ಯಾಗ ಅಂದ್ರೆ ನಮ್ಮ ಫ್ರೆಂಡ್ ಸಿಕ್ಕಿದ್ದ. ಅವನ ಫ್ರೆಂಡ್ ಜೊತೆ ನಾವು ಇದರಲ್ಲಿ ಕಟ್ಟಿಗೆ ನಿಲ್ಸ್ಕೊಂಡು ಹೋಗಿದ್ವಿ. ಸೊ ಇನ್ನೂ ಜನ ಬರ್ತಿದ್ದಾರೆ. ಇಷ್ಟೆಲ್ಲ ನಿಮಗೆ ಪಾಳ್ಯ ಸಿಗ್ಬೇಕಂದ್ರೆ ಅರೌಂಡ್ 9 o'clock ಆಗ್ಬೋದು. ಸೊ ಪ್ಲೀಸ್ ಕಮ್ ಫಾಸ್ಟ್. 6 ಗಂಟೆಗೆ ಬಂದು ಕ್ಯೂ ಹಚ್ಕೋರಿ. ಅದು 4 ಜನ ಬಿಡ್ತಾರೆ, ಯಾಕಂದರೆ ಬ್ರಿಡ್ಜಲ್ಲಿ ಗಟ್ಟಿ ಇಲ್ಲ ಅನ್ನೋ ಒಂದು ರೀಸನ್ಗೆ ಏನೋ ಗೊತ್ತಿಲ್ಲ. ನೋಡಿ ಪಾಳ್ಯ ಜಗ್ ಐತಿ, ಇನ್ನೂ ಜನ ಬರ್ತಿದ್ದಾರೆ. ಸೊ ಒಂದು ಊರಲ್ಲಿ ಜಾತ್ರೆ ನಡೆಯೋ ಥರ ಇದೆ ಇಲ್ಲೆಲ್ಲ ಆಪ್ಷನ್. ಆದಷ್ಟು ಈ ಗಣಪತಿ ನೋಡೋಕೆ ಲಾಸ್ಟ್ ಆಪ್ಷನ್ನಾಗಿ ಇಟ್ಕೊಬೇಡ್ರಿ, ಯಾಕಂದ್ರೆ ಲೇಟ್ ಆಗುತ್ತೆ. ಸೊ ಇದು ಫಸ್ಟ್ ನೋಡ್ಕೊಂಡು ಬೇರೆ ಗಣಪತಿ ನೋಡೋಕ್ಕೋಸ್ಕರ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಟಾಟಾ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.